ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾ ಒಳ್ಳೆಯವರು ಧರ್ಮವಂತರು, ಅವ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಿತ್ರರೇ, ಗೆಳೆಯರೇ, ಭಕ್ತರೇ, ಅಭಿಮಾನಿಗಳೇ, ನಿಮಗೆ ಮೊದಲಿಗೆ ಒಳ್ಳೆಯದಾಗಲಿ. ಹಿಂದೆ ನಾನು ಭೂತದ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಭೂತಗಳ ಚೇಷ್ಟೆ ಏನು, ಪಂಚಭೂತಗಳು ಏನಿದೆ, ಆಕಾಶ ಅಂದರೆ ಗ್ರಹ, ತಾರೆ, ನಕ್ಷತ್ರಗಳು, ಹಾಗೆ ಗ್ರಹಗಳು, ಹಾಗೆ ನೀರು ಅಂದರೆ ವರುಣ, ಹಾಗೆ ಅಗ್ನಿ, ಬೆಂಕಿ, ಹಾಗೆ ಭೂಮಿನಲ್ಲಿ ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ, ನದಿಗಳು, ಇವೆಲ್ಲ ಸಾಗರಗಳೆಲ್ಲ ಇರುತ್ತೆ. ಇದೆಲ್ಲ ಪಂಚಭೂತಗಳು. ಅಂದರೆ ಭೂಮಿ ಒಂದು ಭೂತ, ಭೂಮಿಗೆ ಸಂಬಂಧಪಟ್ಟಿದ್ದೆಲ್ಲ ಸೇರಿ ಅದರ ಶಕ್ತಿ, ಎನರ್ಜಿ. ಹಾಗೆ ನೀರಿಗೆ ಸಂಬಂಧಪಟ್ಟಿದ್ದೆಲ್ಲ ಒಂದು ಎನರ್ಜಿ. ಅಗ್ನಿ ಅಂದರೆ ಬೆಂಕಿ, ಅದೊಂದು ಎನರ್ಜಿ. ಹಾಗೆ ಗ್ರಹ, ತಾರೆ, ನಕ್ಷತ್ರಗಳು, ಇದೆಲ್ಲ ಒಂದು ಎನರ್ಜಿ. ಒಟ್ಟಾರೆ 5 ಎನರ್ಜಿಗಳು. ಇದನ್ನು 5 ಎನರ್ಜಿ ಶಕ್ತಿನ ನಾವು ಭೂತಗಳು, ಪಂಚಭೂತಗಳು ಅಂತ ಕರಿತೀವಿ. ಇವು ಬರೀ ಲೀಡ್ರ್ಗಳಂದ್ರೆ ಏನು? ಆಕಾಶ ಟೋಟಲಾಗಿ ಒಂದು ಲೀಡ್ರ್ ಇರ್ತಾರೆ. ಆಕಾಶ ದೇವರಾದರೂ ಕರೀರಿ, ಆಕಾಶ ಭೂತ ಆದರೂ ಕರೀರಿ, ಅದು ನಿಮ್ಮಿಷ್ಟ. ಹಾಗೆ ಭೂಮಿ ಅಂತಿದೆ, ಅದಕ್ಕೆ ಲೀಡ್ರ್ ಯಾರು? ಭೂದೇವಿ ಅಂತ ಆದರೂ ಕರೀರಿ, ಭೂಮಿಗೆ ಒಂದು ಭೂತರಾಜ ಅಂತಾದರೂ ಕರೀರಿ, ಅದು ನಿಮ್ಮಿಷ್ಟ. ಹಾಗೆ ಗಾಳಿಗೆ ವಾಯು ದೇವ ಆದರೂ ಕರೀರಿ, ಅಥವಾ ವಾಯು ಭೂತ ಆದರೂ ಕರೀರಿ, ಅದು ನಿಮ್ಮಿಷ್ಟ. ಹಾಗೆ ಅಗ್ನಿಗೆ ಅಗ್ನಿ ದೇವರಾದರೂ ಕರೀರಿ ಅಗ್ನಿಯನ್ನು, ಅಥವಾ ಅಗ್ನಿ ಭೂತ ಆದರೂ ಕರೀರಿ, ಅದು ನಿಮ್ಮಿಷ್ಟ ಅಲ್ವಾ. ಹಾಗೆ ವರುಣ ಅಂದರೆ ಯಾರು? ನೀರಿಗೆ ನೀವು ಗಂಗಾ ಮಾತೆ ಆದರೂ ಕರೀರಿ, ಇಲ್ಲ ಗಂಗಾ ದೇವರಾದರೂ ಕರೀರಿ, ಅಥವಾ ಗಂಗಾ ಭೂತ ಆದರೂ ಕರೀರಿ. ಒಟ್ಟಿನಲ್ಲಿ 5 ಭೂತಗಳಿರುತ್ತೆ, ಪಂಚಭೂತಗಳು. ಅದೇ ಹೊರಗಡೆ ಇರುತ್ತಲ್ಲ, ಅದೇ ನಮ್ಮ ಶರೀರ ಆಗಿರೋದು ಹಾಗೇ. ನಮ್ಮ ಶರೀರದಲ್ಲಿ ಮೂಳೆ ಗಟ್ಟಿಯಾಗಿರುತ್ತೆ, ಮೂಳೆ ಅಲ್ವಾ. ಹಾಗೆ ಕೆಲವು ಖನಿಜಾಂಶಗಳು ಇರ್ತವೆ, ಬಂಗಾರ, ಬೆಳ್ಳಿ ಎಲ್ಲವೂ ನಮ್ಮ ಶರೀರದಲ್ಲಿರುತ್ತೆ. ಆಚೆ ಕಡೆಯೂ ಅದೇ ಇರುತ್ತೆ. ಆಚೆ ಕಡೆ ನೀರು ಇರುತ್ತೆ, ಅದೇ ನಮ್ಮ ಶರೀರದಲ್ಲಿರುತ್ತೆ. ಆಚೆ ಕಡೆ ಮಣ್ಣು, ಕಲ್ಲು ಎಲ್ಲ ಇರುತ್ತೆ, ಅದು ನಮ್ಮ ಶರೀರದಲ್ಲಿರುತ್ತೆ. ಗಿಡಗಳಲ್ಲಿ, ಹಣ್ಣು ಹಂಪಲದಲ್ಲಿ ಕೆಲವು ವಿಟಮಿನ್ಸ್, ಮಿನರಲ್ಸ್ ಏನೇನೋ ಇರ್ತದೆ, ಅದೆಲ್ಲ ನಮ್ಮ ಶರೀರದಲ್ಲಿರ್ತದೆ. ಒಟ್ಟಾರೆ ಆಕಾಶದಲ್ಲಿ ಈ ಸೂರ್ಯ, ಚಂದ್ರ, ನಕ್ಷತ್ರಗಳಿಂದ ಶಕ್ತಿ ಬರುತ್ತೆ, ಎನರ್ಜಿ ಅಲ್ಲಿರುತ್ತೆ. ಆ ಶಕ್ತಿ ಅದು ನಮ್ಮಲ್ಲಿರುತ್ತೆ. ಎಲ್ಲ ಕಡೆ ಪ್ರಾಣ ಇರುತ್ತೆ. ಆಚೆ ಕಡೆ ಗಿಡ, ಮರ, ಬಳ್ಳಿ, ಪ್ರಾಣಿಗಳು, ಇನ್ನೊಂದು ಮತ್ತೊಂದು. ಈ ಜಗತ್ತು ಗ್ರಾವಿಟಿ, ಗುರುತ್ವಾಕರ್ಷಣ ಬಲ, ಗ್ರಾವಿಟಿ, ಎನರ್ಜಿ ಅಂತೀವಿ, ನ್ಯೂಟ್ರನಸ್ ಅಂತೀವಿ. ಕ್ವಾಂಟಮ್ ಥಿಯರಿನಲ್ಲಿ ಇದೆಲ್ಲ ಬರುತ್ತೆ. ಡಾರ್ಕ್ ಮ್ಯಾಟ್ರ್ ಕ್ವಾಂಟಮ್ ಥಿಯರಿನಲ್ಲಿ, ಮಾಸ್ ಮ್ಯಾಟ್ರಲ್ಲಿ, ಗೊತ್ತಾಯ್ತಲ್ಲ. ಅದೇ ನಮ್ಮ ಶರೀರದಲ್ಲಿರುತ್ತೆ, ಏನೂ ವ್ಯತ್ಯಾಸ ಇಲ್ಲ. ಅದಕ್ಕೆ ನಾವು ಹೊರಗಡೆ ಇರೋದನ್ನು ಪರಬ್ರಹ್ಮ, ಪರಮಾತ್ಮ, ಪರಮೇಶ್ವರ ಅಂತ ಕರಿತೀವಿ. ಅದೇ ನಮ್ಮನ್ನು ನಾವು ಆತ್ಮ ಅಂತ ಕರಿತೀವಿ. ನಮ್ಮನ್ನು ನಾವು ಆತ್ಮ ಅಂತ ಕರಿತೀವಿ. ಹೊರಗಡೆ ಇರೋದನ್ನು ಪರಮಾತ್ಮ, ಪರಮೇಶ್ವರ ಅಂತ ಕರಿತೀವಿ. ಯಾಕೆ? ಹೊರಗಡೆ ತುಂಬ ದೊಡ್ಡ ಪ್ರಪಂಚ, ಅಲ್ಲೇನಿದೆ ಅದೇ ನಮ್ಮ ಶರೀರದಲ್ಲಿರೋದು. ಆದರೆ ನಮ್ಮ ಶರೀರ ತುಂಬ ಚಿಕ್ಕದು. ಪ್ರಪಂಚಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಶರೀರ ಪ್ರಪಂಚದ ಮುಂದೆ ಭಾಳ ಚಿಕ್ಕದು. ಅದಕ್ಕೆ ನಾವು ಬರೀ ಆತ್ಮ ಅಷ್ಟೇ. ಆದರೆ ಪ್ರಪಂಚ ತುಂಬ ದೊಡ್ಡದಾಗಿರುತ್ತೆ, ಅದಕ್ಕೆ ಪರಮಾತ್ಮ ಅಂತ. ಆದರೆ ಇಲ್ಲ, ಅಹಂಕಾರದಿಂದ ಮೇರೆದು ಯಾರು? ಇಷ್ಟು ದಪ್ಪ ಶರೀರ ಇಟ್ಕೊಂಡು ಅಹಂಕಾರದಿಂದ ಮೆರೀತಾರೆ. ನಾನು, ನನ್ನದು, ನನ್ನಿಂದಲೇ ಅನ್ನೋ ಅಹಂಕಾರ. ತಪ್ಪಲ್ವಾ? ಯಾವಾಗೂ ಪ್ರಪಂಚಕ್ಕೆ, ಭಗವತ್ ಶಕ್ತಿಗೆ, ಪರಮಾತ್ಮ ಶಕ್ತಿಗೆ, ಪರಮೇಶ್ವರ ಶಕ್ತಿಗೆ ನಾವು ಶರಣಾಗತರಾಗಿರಬೇಕು. ಅದು ಬಿಟ್ಟು ಪ್ರಪಂಚವನ್ನು ಕೇವಲವಾಗಿ ನೋಡೋದು, ಪ್ರಪಂಚದಲ್ಲಿ ಜಗಳಕ್ಕೆ ನಿಂತ್ಕೊಳ್ಳೋದು, ಕಾದಾಟ ನಿಂತ್ಕೊಳ್ಳೋದು, ಸ್ವಾರ್ಥಕ್ಕಾಗಿ ನಾವು ಪ್ರಪಂಚವನ್ನು ಬಳಸ್ಕೊಳ್ಳಿಕ್ಕೆ ಹೋಗೋದು, ಪ್ರಪಂಚದಲ್ಲಿ ಆ ಪ್ರಪಂಚದ ನಿಷ್ಠೆ ಮೇಲೆ, ದೈವತ್ವದ ಮೇಲೆ, ಅಮಾಯಕತ್ವದ ಮೇಲೆ ನಾವು ಆಟ ಆಡೋದು, ಇದು ಅಪರಾಧ ಅಲ್ವಾ? ಹಾಗೆ ಮಾಡಬಾರ್ದು. ಯಾವಾಗ ನಾವು ತುಂಬ ಚಿಕ್ಕವರು, ಈ ಜಗತ್ತಿನ ಮುಂದೆ ಚಿಕ್ಕವರಾಗೆ ಉಳಿಬೇಕು. ಆವಾಗಲೇ ಶ್ರೀಕೃಷ್ಣ ಭಗವಾನ ನಾನು ಎಂದವನಿಗೆ ನಾನಿಲ್ಲ ಅಂತ ಶ್ರೀಕೃಷ್ಣ ಭಗವಾನ್ ಹೇಳಿದ್ದಾನೆ. ಯಾರು ನಾನು ಅಂತಾರೆ ಅಂಥವ್ರಿಗೆ ಭಗವಂತ ಒಲಿಯಲ್ಲ. ಗೊತ್ತಾಯ್ತಲ್ಲ. ಇಷ್ಟು ವಿಚಾರ ಯಾಕೆ ಹೇಳಿದ್ನಂದರೆ, ಗಾಳಿಗೆ ಎಷ್ಟೊಂದು ಶಕ್ತಿ ಇರುತ್ತೆ ಗೊತ್ತಾ? ನಮ್ಮ ದೇಶದಲ್ಲಿ ಕೆಲವು ಕಡೆ ಕರಾವಳಿ ಪ್ರದೇಶಗಳಲ್ಲಿ ಗಾಳಿ, ಸುಂಟ್ರ ಗಾಳಿ ಅಂತಾರಲ್ಲ, ಹಾಗೆ ಬರುತ್ತೆ. ಆ ನೀರಿನಲ್ಲಿ, ಸಮುದ್ರದಲ್ಲಿ ಬಂದರೆ ಅಲೆಗಳು ಸೃಷ್ಟಿ ಆಗ್ತವೆ. ಸುಳಿ ಸೃಷ್ಟಿ ಆಗ್ತದೆ ಸಮುದ್ರದಲ್ಲಿ, ಗಾಳಿ ರೊಟೇಟಿಗೆ. ಆವಾಗ ನೀರು ಅಲೆಗಳಾಗಿ ಕನ್ವರ್ಟ್ ಆಗುತ್ತೆ. ಅಲೆಗಳಾಗಿ ಕನ್ವರ್ಟ್ ಆಗಿ ಬರೀ 1 ಮೀಟ್ರು ಅಲೆ ಅಲ್ಲ, 2 ಮೀಟ್ರ್ ಅಲೆ ಅಲ್ಲ, 10 ಮೀಟ್ರ್ ಅಲ್ಲ, 100 ಮೀಟ್ರ್ ಅಲೆಗಳು ಸ್ಟಾರ್ಟ್ ಆಗ್ತವೆ. ಸುನಾಮಿ ಆಗುತ್ತೆ. ಆ 100 ಮೀಟ್ರ್ ಅಲೆಗಳು ಆಚೆ ಬರ್ತವೆ, ಭೂಮಿ ಆ ಸಮುದ್ರದಿಂದ ಆಚೆ ಬರ್ತವೆ.
ಪಕ್ಕದಲ್ಲೇ ಸಮುದ್ರ ಪಕ್ಕದಲ್ಲಿರೋ ಮನೆಗಳು, ನಗರಗಳು, ಹಡಗುಗಳು, ಅಂಗಡಿಗಳು, ಹೋಟೆಲ್ಗಳು, ಆಟೋಗಳು, ಸೈಕಲ್ಗಳು, ಟೂ ವೀಲರ್ಗಳು, ಫೋರ್ ವೀಲರ್ಗಳು, ದೊಡ್ಡ ದೊಡ್ಡ ಬಸ್ಸುಗಳು, ಟ್ರೈನ್ಗಳೆಲ್ಲ ಕೊಚ್ಕೊಂಡು ಹೊರಟೋಗ್ತವೆ. ಕೊಚ್ಕೊಂಡು ಮತ್ತೆ ಒಳಗಡೆ ಎಳ್ಕೊಂಡು ಹೊರಟೋಗ್ತದೆ. ಸುನಾಮಿ ಅಂತಾರೆ. ಹಾಗಾಗಿದೆ, ಆಗ್ತಾನೇ ಇರುತ್ತೆ. ನೀವೇನೇನೋ ಸುನಾಮಿಗಳು, ಏನೇನೋ ಸುನಾಮಿ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರ. ಆ ಟೈಮಲ್ಲಿ ನಮಗೂ ಮಳೆ ಬರ್ತಾ ಇರುತ್ತೆ, ನಮಗೂ ಸಹ ಮಳೆ ಬರ್ತಾ ಇರುತ್ತೆ. ಅದೇನು ಮಳೆ ಅಲ್ಲ, ಸಮುದ್ರದಲ್ಲಿರೋ ನೀರನ್ನ ಎತ್ತಿ ಇಲ್ಲಿ ಹಾಕ್ತಾರದು ಅಷ್ಟೇ. ಇನ್ನೇನು ಆಕಾಶದಿಂದ ಮಳೆ ಬರ್ತಾರಲ್ಲ, ಸಮುದ್ರದಲ್ಲಿರೋ ನೀರೇ ಈ ಕಡೆ ಬಂದು ಬೀಳ್ತಾ ಇರುತ್ತೆ ನಮ್ಮ ಕಡೆ ಎಲ್ಲ. ಇವತ್ತಾಯ್ತಲ್ಲ, ಆ ರೀತಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದನ್ನು ಭೂತ ಅಂತೀವಿ. ಪಂಚಭೂತಗಳಲ್ಲೇ ಗಾಳಿ ಸೃಷ್ಟಿ ಮಾಡಿದ್ದ ಸುನಾಮಿನ. ಗಾಳಿ ಸುತ್ತಿದ್ರಿಂದ ಗಾಳಿ ಒಳಗೆ ಗಾಳಿ ಸುಮ್ಮನೆ ಸುತ್ತಲ್ಲ, ಅದರಲ್ಲಿ ಭೂತ ಇರುತ್ತೆ. ಅಂದರೆ ಒಂದು ಶಕ್ತಿ, ಎನರ್ಜಿ ಇರುತ್ತೆ, ಅದು ಸುತ್ತುತ್ತೆ. ಆಯಾ ಕಾಲಕ್ಕೆ ಈ ಜನಗಳಿಗೆ ಬುದ್ಧಿ ಕಲಿಸೋಕ್ಕೆ, ಕೆಟ್ಟವ್ರಿಗೆ ಬುದ್ಧಿ ಕಲಿಸೋಕ್ಕೆ ಈ ರೀತಿ ಸುನಾಮಿ ಸೃಷ್ಟಿ ಆಗುತ್ತೆ. ಭಗವಂತನ ಒಂದು ನಿಯಮ ಇರುತ್ತೆ. ಆಗಾಗ ಭಗವಂತ ಏನು ಮಾಡಬೇಕು, ಯಾರ್ಯಾರಿಗೆ ಎಷ್ಟು ಕೊಡಬೇಕು, ಯಾರ್ಯಾರು ಅಹಂಕಾರ ಪಡ್ತಾವ್ರೆ, ಎಷ್ಟೆಷ್ಟು ಅಹಂಕಾರ ಪಡ್ತಾರೆ ಅವ್ರಿಗೆಲ್ಲ ಎಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಂತ ಈ ಪ್ರಕೃತಿ ನೋಡ್ತಾ ಇರುತ್ತೆ ಕಣ್ಣಲ್ಲಿ ಎನಿ ಟೈಮ್. ಪ್ರಕೃತಿಗೆ ಸಹಸ್ರಾರು ಕಣ್ಣುಗಳಿರ್ತವೆ ಅಲ್ವಾ, ದಿವ್ಯಜ್ಞಾನ ಅದು ನೋಡ್ತಾ ಇರುತ್ತೆ. ದೈವ, ಯಕ್ಷದೇವತಾ, ಯಕ್ಷಿಣಿ ದೇವತಾ ಅವರೆಲ್ಲ ನೋಡ್ತಿರ್ತಾರೆ. ಪ್ರಕೃತಿ ದೇವರುಗಳು ಅವರೇ. ನಾಗರಾಜ ಸ್ವಾಮಿ, ಓಂ ಶ್ರೀ ಆದಿಶಕ್ತಿ ನಾಗರಾಜ ಸ್ವಾಮಿ ಅವ್ರು ನೋಡ್ತಿರ್ತಾರೆ. ಅದಕ್ಕೆ ಸುನಾಮಿಯಾಗಿ ಹೊರಗಡೆ ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಎಲ್ಲ ಎತ್ತಾಕೊಂಡು ಹೋಗುತ್ತೆ. ಎಷ್ಟೋ ಜನ ಸಾಯ್ತಾರೆ. ಯಾರಿಗೆ ದೈವಭಕ್ತಿ ಇರುತ್ತೆ, ಗುರುಭಕ್ತಿ ಇರುತ್ತೆ, ಅವ್ರಿಗೇನು ಆಗಲ್ಲ. ಖಂಡಿತ ನಾನು ಹೇಳ್ತೀನಿ, ಅಂಥವ್ರನ್ನ ಆ ದೈವನೇ ಕಾಪಾಡುತ್ತೆ, ಯಾವುದೇ ಡೌಟ್ ಇಲ್ಲ. ಅದಕ್ಕೆ ಭೂತಗಳು ಯಾವಾಗೂ ಚೇಷ್ಟೆ ಮಾಡ್ತವೆ. ಏನು ಚೇಷ್ಟೆ ಮಾಡ್ತವೆ? ಈ ರೀತಿ ಚೇಷ್ಟೆ ಮಾಡ್ತವೆ, ದೊಡ್ಡದಾಗಿ ಮಾಡ್ತವೆ. ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಮರಗಳಲ್ಲಿ ಇರ್ತವೆ, ನೇತಾಕೊಂಡು ಮರಗಳಲ್ಲಿ ಇರ್ತವೆ ಓಡಾಡಿಕೊಂಡು. ಅಲ್ಲಿ ಯಾರೋ ಮರ ಕೆಳಗೆ ಬಂದು ಮಲ್ಕೊಂಡ್ರೆ ಅವ್ರಿಗೆ ಕುಚಾದ್ಯ ಮಾಡೋದು, ಚೇಷ್ಟೆ ಮಾಡೋದು, ಅವ್ರಿಗೆ ಭಯ ಆಗಿಸೋದು. ಅವ್ರು ಭಯ ಬಿದ್ದುಬಿಟ್ರೆ ಇವ್ರು ಕಿಸ್ಕಿಸ ಅಂತ ನಗೋದು, ಕುಣಿದಾಡೋದು, ಮಜಾ ತಗೊಳ್ಳೋದು, ತಮಾಷೆ ಮಾಡಿ ಮಜಾ ತಗೊಳ್ಳೋದು. ಇದರಿಂದ ಭೂತಗಳಿಗೆ ಹೆಚ್ಚಿನ ಆಯಸ್ಸು, ಹೆಚ್ಚು ದಿನ ಬದುಕ್ತಾವು, ಇನ್ನೂ ಹೆಚ್ಚಿನ ಶಕ್ತಿ ಅವು ಸಿಗುತ್ತೆ ಭೂತಗಳಿಗೆ. ಅವು ಚೇಷ್ಟೆ ಮಾಡಿಬಿಟ್ಟು ಮಜಾ ತಗೊಂಡ್ರೆ ಅವಾಗೆ ಖುಷಿ, ಆನಂದ ಸಿಗುತ್ತೆ, ಸಂತೋಷ ಸಿಗುತ್ತೆ. ಅವಾಗ ಆಯಸ್ಸು ಹೆಚ್ಚುತ್ತೆ, ಆಯಸ್ಸು ಹೆಚ್ಚುತ್ತೆ. ಅದಕ್ಕೆ ಕೆಲವು ಗುರೂಜಿಗಳು ಏನು ಮಾಡ್ತಾರೆ, ಏನು ಮಾಡ್ತಾರೆ, ಬೆಳಗ್ಗೆ ಎದ್ಬಿಟ್ಟು ನೀವು ಪಾರ್ಕ್ಗೆ ಹೋಗಿ, ಏನು ಮಾಡಬೇಕು, ಪಾರ್ಕ್ಗೆ ಹೋಗಿ ನಕ್ಕೊಂಡು ಹೋಗೋದು, ನಗ್ತಾ ಇರಬೇಕು. ಬರೀ ನಗೋದು ಒಂದು ಯೋಗ ಹೇಳ್ಕೊಟ್ಟಿರ್ತಾರೆ. ನೀವು ನೋಡಿರ್ಬೇಕು, ಎಲ್ಲ ಸೇರ್ಕೊಬಿಟ್ಟಿರ್ತಾರೆ. ನಗೋದು ಎಲ್ಲರೂ ಜೋರಾಗಿ ನಗ್ತಾ ಇರೋದು ಯೋಗ. ಹಂಗೆ ನಗಿದ್ರೆ ಅದೇನು ಸುಮ್ಮನೆ ನಕ್ಕಿದ್ರೆ ಅದೇನು ಆಯುಸ್ ಹೆಚ್ಚಿಬಿಡುತ್ತೇನು ರೀ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನಗು ಅಂದರೆ ಹೃದಯದಿಂದ ಬರಬೇಕು ನಗು. ಈ ಮನಸ್ಸು ಭಾವನೆಗಳ ಅಂತರಾಳ ಹೃದಯ, ಅಲ್ಲಿಂದ ನಗು ಬರಬೇಕು, ಆನಂದ ಸಿಗಬೇಕು. ಸಂತೋಷಕ್ಕಲ್ಲ, ಆನಂದ ಸಿಗಬೇಕು. ಆವಾಗ ಆ ನಗು ಬಾಯಿಂದ ಈಚೆ ಬರಬಾರ್ದು, ಆವಾಗ ಆನಂದ ಮನಸ್ಸಿನಲ್ಲೇ ಇರುತ್ತೆ. ಆ ಥರ ಇದ್ದರೆ ಮಾತ್ರ ಆಯುಸ್ ಜಾಸ್ತಿ ಆಗುತ್ತೆ. ಅದೇ ಇನ್ನೊಬ್ಬರಿಗೆ ತಮಾಷೆ ಮಾಡಿದ್ರೆ ಅದರಲ್ಲೂ ಆನಂದ ಸಿಗುತ್ತೆ. ಅದು ಭಾಳ ಕಡಿಮೆ, ಶಾಶ್ವತ ಅಲ್ಲ, ಅಶಾಶ್ವತ. ಅದನ್ನು ಭೂತಗಳು ಮಾಡೋದು. ಆದರೆ ಕೆಲವು ಗುರೂಜಿಗಳು ನಗೋ ಯೋಗ ಹೇಳ್ಕೊಡ್ತಾರೆ. ಏನು ಸುಮ್ಮನೆ ನಕ್ಬಿಟ್ರೆ ಬಂದ್ಬಿಡ್ತಾನೆ ರೀ, ಸುಮ್ಮನೆ ಅಳ್ಬಿಟ್ರೆ ಕಣ್ಣೀರು ಬರುತ್ತಾನೆ ರೀ, ಸುಮ್ಮನೆ ನಕ್ಬಿಟ್ರೆ ಆನಂದ ಭಾಷೆ ಬಂದ್ಬಿಡ್ತಾನೆ ರೀ. ಆನಂದ ಭಾಷೆ ಬರಬೇಕಂದ್ರೆ ನಮಗೆ ಹೃದಯದಲ್ಲೇ ಬರಬೇಕದು, ಅಂತರಾಳದಲ್ಲೇ ಬರಬೇಕದು ಅಲ್ವಾ? ಇವೆಲ್ಲ ಪ್ರಯೋಜನ ಬರೋಲ್ಲ. ನಿಜವಾದ ಯೋಗ, ನಿಜವಾದ ಇದು ಕಲಿಬೇಕು. ಆದರೆ ಇಲ್ಲೇನಪ್ಪ ಅಂದರೆ ಯೋಗ ಇದೆಲ್ಲ, ಇವು ಭೂತಗಳ ನಮ್ಮ ಶರೀರದಲ್ಲೂ 108 ಭೂತಗಳಿರ್ತಾವಂತೆ. ಎಷ್ಟು ಭೂತಗಳು? 108 ಭೂತಗಳು. ಬರೀ 5 ಅಲ್ಲ ಸ್ವಾಮಿ, 108 ಇರ್ತವೆ. ಆ 108 ಯಾವ ಅಂದರೆ ಈ 5ಕ್ಕೆ ಅಷ್ಟೆಂಟುಗಳು, ಈ 5 ಭೂತಗಳಿಗೆ ಅಷ್ಟೆಂಟುಗಳು. ಅದಕ್ಕೆ ಸಮುದ್ರದಲ್ಲೇ ಈ ಭೂತಗಳು ಭಾಳ ಭಯಾನಕವಾಗಿ ಗಾಳಿನಲ್ಲಿ ಟಿಸ್ಟಿಂಗ್ ಆಗಿ, ಏರ್ ಟಿಸ್ಟ್ ಆಗಿ ಅಲ್ಲಿ ಸುನಾಮಿ ಸೃಷ್ಟಿಯಾಗುತ್ತೆ. ನೀರೆಲ್ಲ ಆಚೆ ಬರುತ್ತೆ, ತಗೊಂಡೋಗುತ್ತೆ. ಅವಾಗ ಇವು ಖುಷಿ ಪಡ್ತವೆ. ಅಷ್ಟೇ ಅಲ್ಲ, ಕೆಲವು ಭೂತಗಳು ಮಾಂಸಾಹಾರಿಗಳು ಆಗಿರ್ತವೆ. ಉದಾಹರಣೆಗೆ ನೀರಂದ್ರೆ ಏನು? ಪಂಚಭೂತಗಳಲ್ಲಿ ಒಂದು. ಯಾರಾದರೂ ಸತ್ತೋಗ್ಬಿಟ್ರೆ, ಏನಾದರೂ ಪ್ರಾಣಿಗಳು ಸತ್ತೋಗ್ಬಿಟ್ರೆ ಅದು ಜೀರ್ಣ ಮಾಡ್ಕೊಳ್ಳಲ್ವಾ? ನೀರು ಜೀರ್ಣ ಮಾಡ್ಕೊಳ್ಳಲ್ವಾ? ಆಹಾರವಾಗಿ ಇದನ್ನು ಬಳಸ್ಕೊಳ್ಳಲ್ವಾ ಸತ್ತಿರೋ ಪ್ರಾಣಿಗಳನ್ನು? ಅದಕ್ಕೆ ನೀರು ಕೂಡ ಮಾಂಸಾಹಾರಿನೇ ಆಗುತ್ತೆ. ಹಾಗೆ ಅಗ್ನಿ ಏನು ಮಾಡುತ್ತೆ? ಬೆಂಕಿ ಎಲ್ಲಂದ್ರೆ ಅಲ್ಲಿ ಹೊತ್ಕೊಳ್ಳುತ್ತೆ. ಯಾರ್ದೋ ಮನೆ ಸುಟ್ಟಾಗುತ್ತೆ, ಯಾರ್ದೋ ಹೋಟೆಲ್ ಸುಟ್ಟಾಗುತ್ತೆ, ಯಾವುದೋ ಫ್ಯಾಕ್ಟ್ರಿ ಸುಟ್ಟಾಗುತ್ತೆ, ಎಲ್ಲೋ ಕಾಡು ಹೊತ್ಕೊಳ್ಳುತ್ತೆ. ಆವಾಗ ಅಲ್ಲಿರೋರೆಲ್ಲ ಓಡೋಗ್ತಾರೆ, ಕಿರ್ಚಾಡ್ತಾರೆ, ಎಗರಾಡ್ತಾರೆ,
ಮೇಲೆಯಿಂದ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಜಂಪ್ ಮಾಡ್ತಿರ್ತಾರೆ ಕೆಲವರು. ಅದನ್ನೆಲ್ಲ ನೋಡಿ ಭೂತಗಳು ನಗ್ತಾ ಇರ್ತವೆ, ಖುಷಿ ಪಡ್ತಿರ್ತವೆ. ಕೆಲವು ಭೂತಗಳು ಮೇಲೆಯಿಂದ ಕೆಳಗಡೆ ಜಂಪ್ ಮಾಡ್ತಿರ್ತಾರೆ. ಅವ್ರು ಪರದಾಡೋದ ಅವಸ್ಥೆಗಳು ನೋಡಿ ಅವರು ಪ್ರಾಣ ಭಯಕ್ಕೆ ಅವಸ್ಥೆ, ತಪ್ಸ್ಕೊಳ್ಳೋಕೆ ಅವಸ್ಥೆ ಪಡ್ತಿರ್ತಾರೆ. ಏನೆಲ್ಲ ಅವಸ್ಥೆ ಪಡ್ತಿರ್ತಾರೆ ಗೊತ್ತಾ? ಅಲ್ಲಿ ಬೆಂಕಿ ಹೊತ್ಕೊಬಿಟ್ರೆ ಮನೆಯಲ್ಲಿ ನೋಡ್ರಿ, ಮನೆಯಲ್ಲಿ 5 ಜನ 6 ಜನ 10 ಜನ ಇರ್ತಾರೆ, ಎಲ್ಲ ಅಣ್ಣ ತಮ್ಮ ಅತ್ತಿಗೆ ಮಕ್ಕಳು ಎಲ್ಲ. ಅದೇ ನೋಡ್ರಿ, ಕಷ್ಟಪಟ್ಟು ಯಾರೋ ತಂದಾಕ್ತಿರ್ತಾರೆ ಒಳ್ಳೆಯವ್ರು. ಅದರಲ್ಲಿ ಒಳ್ಳೆಯವ್ರು ತಂದಾಕವಾಗ ಚೆನ್ನಾಗಿ ತಿಂತಾರೆ, ಮೆಕ್ತಾರೆ, ಅವ್ರ ಕೈಲಿ ಖರ್ಚು ಮಾಡಿಸಿ ಏನಪ್ಪ ಎಷ್ಟು ಚೆನ್ನಾಗಿ ಅವ್ರಿಗೆ ಮಸ್ಕ ಹೊಡಿತಾರಂದ್ರೆ, ಇವರು ಮಸಾಜ್ ಮಾಡ್ತಾರಂದರೆ, ಅವ್ರು ಮಲಗಿಸ್ಬಿಟ್ಟು ಅವ್ರ ಕಾಲುಗಳು ಒತ್ತೋದೇನು, ಅವ್ರ ಶರೀರ ಒತ್ತೋದೇನು, ಅವ್ರು ನಿದ್ದೆ ಮಾಡಿಸೋದೇನು, ಏನಕ್ಕೆ ಪೀಕಾಕೆ. ಮನೆಯಲ್ಲಿ ಯಾರೋ ಒಬ್ರು ಇರ್ತಾರೆ ಹಣ ಕೊಡೋರು, ಫೈನಾನ್ಸಿಯರು, ಅವ್ರ ಹತ್ರ ಪೀಕಾಕಿವರು ಅಷ್ಟೆಲ್ಲ ಅವ್ರು ಸೇವೆ ಮಾಡ್ತಾರೆ. ಆಕ್ಟಿಂಗ್. ಅದೇ ಆ ಮನೆ ಬೆಂಕಿ ಹೊತ್ಕೊಬಿಟ್ರೆ ಇವರು ಪ್ರಾಣ ಭಯಕ್ಕೆ ಅವ್ರನ್ನ ಬಿಟ್ಬಿಟ್ಟು ಓಡಾಗ್ಬಿಡ್ತಾರೆ. ಪಾಪ ಅವರು ವಯಸ್ಸಾಗಿರೋರು, ಒಳ್ಳೆ ಫೈನಾನ್ಸಿಯರ್, ಇಷ್ಟು ದಿನ ಹಣ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಬೆಂಕಿ ಹೊತ್ಕೊಂಡ ತಕ್ಷಣ ಮನೇಲಿ ಓಡಾಗ್ಬಿಡ್ತಾರೆ ಅವ್ರನ್ನ ಬಿಟ್ಬಿಟ್ಟು. ಇವ್ರು ಓಡಾಗೋ ಪರಿಸ್ಥಿತಿ ನೋಡುವಾಗ ಅವಾಗ ಏನೆಲ್ಲ ಬಂಗಾರ ಬೀರುನಲ್ಲಿರ್ತದೆ ಅದನ್ನು ಎತ್ತಾಕೊತಿರ್ತಾರೆ, ದುಡ್ಡುಗಳು ಎತ್ಕೊತಿರ್ತಾರೆ, ಬೆಲೆ ವಸ್ತುಗಳು ಎತ್ಕೊತಿರ್ತಾರೆ. ಲಾಸ್ಟ್ಗೆ ನಾಯಿ ಮರಿನೂ ಎತ್ತಾಕೊಂಡು ಹೋಗ್ತಿರ್ತಾರೆ, ಬೆಕ್ಕ ಮರಿನೂ ಎತ್ತಾಕೊಂಡು ಹೋಗ್ತಾರೆ. ಆದರೆ ಇವರು ಫೈನಾನ್ಷಿಯರ್ ಪಾಪ ದುಡ್ಡು ಕೊಡ್ತಿರ್ತಾರೆ, ಅವ್ರನ್ನ ಬಿಟ್ಬಿಟ್ಟು ಓಡಾಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ತೂಕ ಜಾಸ್ತಿ ಅಲ್ಲ, ಎತ್ತಾಕೊಂಡು ಹೋಗೋಕ್ಕಾಗಲ್ಲ. ಹಾಗೆ ಆ ಟೈಮಲ್ಲಿ ಭೂತಗಳು ನಗ್ತಾವೆ, ಖುಷಿ ಪಡ್ತವೆ. ನೋಡು ಹೆಂಗೆ ಇವ್ರು ನೋಡು ಇಷ್ಟು ದಿನ ಫೈನಾನ್ಷಿಯರ್ ಅವ್ರಿಗೇನೆಲ್ಲ ಇವ್ರು ಆ್ಯಕ್ಟಿಂಗ್ ಮಾಡೋರು, ಸೇವೆ ಮಾಡೋರು. ಟೀ ತೊಗೊಂಡು ಕೊಡೋದು, ಜ್ಯೂಸ್ ತೊಗೊಂಡು ಬಂದು ಕೊಡೋದು, ಅವರು ಬಟ್ಟೆಗಳು ಐರನ್ ಮಾಡಿ ಕೊಡೋದು, ಏನಕ್ಕೆ ಫೈನಾನ್ಸ್ ಕಿತ್ಕೊಳಕ್ಕೆ ಅವ್ರ ಹತ್ರ. ಆದರೆ ಈಗ ಬೆಂಕಿ ಹೊತ್ಕೊಂಡ ತಕ್ಷಣ ಮನೆಗೆ ಓಡು ಎಲ್ಲರೂ ಹೇಳೋ ಎದ್ರ ಬಿದ್ರ ಅಂತ ಓಡ್ತಾರೆ. ಹಾಗೆ ಭೂತಗಳು ಖುಷಿನೋ ಖುಷಿ. ಹಾಗೆ ಭೂತಗಳಿಲ್ಲಿ ಒಳ್ಳೆಯವಂತೀರ ಕೆಟ್ಟವಂತೀರ? ಹಾಗೆ ಬೆಂಕಿ ಕೂಡ ಒಂದು ಭೂತ, ಸುಟ್ಟಾಕುತ್ತೆ. ಅಂದರೆ ಅದು ಕೂಡ ಮಾಂಸಾಹಾರಿ, ಪ್ರಾಣಿಗಳನ್ನು ಸುಡುತ್ತೆ, ಮನುಷ್ಯರನ್ನು ಸುಡುತ್ತೆ, ಬಟ್ಟೆಗಳನ್ನು ಸುಡುತ್ತೆ, ವಸ್ತುಗಳನ್ನು ಸುಡುತ್ತೆ. ಅದು ಕೂಡ ಮಾಂಸಾಹಾರಿನೇ. ಬೆಂಕಿ ಆಯಿತು. ಈಗ ನೀರಿನೊಳಗಡೆ ಬಿದ್ದರೆ ಅದು ಮಾಂಸಾಹಾರಿನೇ. ಗಾಳಿ, ಸುಂಟ್ರ ಗಾಳಿ ಬಂದು ಎತ್ಕೊಂಡು ಹೊರಟೋಗ್ತದೆ ಎಲ್ಲರೂ, ಮರಗಳು ಗಿಡಗಳು ಕಾರುಗಳೆಲ್ಲ. ಗಾಳಿನಲ್ಲಿ ಕೆಲವು ಅಲ್ಲೆಲ್ಲೇ ಪ್ರಾಣಿಗಳು ಸತ್ತೋಗಿ ಕೊಳೆಯಲ್ವ. ಗಾಳಿಯಿಂದ ಬೇಳೆಕಾಳುಗಳಲ್ಲಿ ಹುಳ ಬರುತ್ತೆ. ಗಾಳಿನೇ ಕೆಟ್ಟ ಗಾಳಿಯಿಂದ ಜೀವಿಗಳು ಸತ್ತೋಗ್ತವೆ. ಕೆಟ್ಟ ಗಾಳಿ ಉಸಿರಾಡಿದರೆ ನಾವು ಸತ್ತೋಗ್ತೀವಿ. ಗಾಳಿನಲ್ಲೇ ಕೆಟ್ಟದಿರುತ್ತೆ ಅಲ್ವಾ? ಹಾಗೆ ಭೂತಗಳಲ್ಲಿ ನೀರಿನಲ್ಲೂ ಕೆಟ್ಟ ನೀರಿರುತ್ತೆ, ಬೆಂಕಿನಲ್ಲೂ ಕೆಟ್ಟ ಬೆಂಕಿ ಇರುತ್ತೆ. ಎಲ್ಲ ಒಂದೇ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗೆ ಭೂಮಿ ಭೂಕಂಪ ಆದರೆ ಏನಾಗುತ್ತಪ್ಪ, ಎಲ್ಲ ಮನೆಗಳು ಬಿದ್ದೋಗುತ್ತವೆ, ಎಲ್ಲ ಸತ್ತೋಗ್ತಾರೆ. ಅಲ್ಲಿಗೆ ಭೂಮಿ ಕೂಡ ಮಾಂಸಾಹಾರಿನ ಆಯ್ತಲ್ವ. ಸತ್ತವ್ರನ್ನ ಮಣ್ಣಲ್ಲಿ ಹಾಕಿ ಮುಸ್ತೀವಲ್ಲ, ಅದು ತಿನ್ನಲ್ವಾ ಭೂಮಿ, ಅದು ಕೂಡ ಮಾಂಸಾಹಾರಿನ ಆಯಿತು ಅಲ್ವಾ? ಹೋಗಿ ಆಕಾಶ ಅಂತೀರಾ, ಆಕಾಶ ಏನು ಕಡಿಮೆನಾ? ಅಲ್ಲಿಂದ ಉಲ್ಕೆಗಳು ಯಾವ್ಯಾವುದೋ ಕ್ಷುದ್ರ ಗ್ರಹಗಳು ಬಂದು ನಮ್ಮ ಮೇಲೆ ಬಿದ್ದು ಸಾಯಿಸಾಕ್ತವೆ. ನಮ್ಮ ಮೇಲೆ ಬಿದ್ದ ತಕ್ಷಣ ನಾವು ಮಣ್ಣಲ್ಲಿ ಮುಕ್ಕಿ ಹೋಗ್ತೀವಿ. ಅಷ್ಟೇ ಅಲ್ಲ, ಆಕಾಶದಲ್ಲ ಅಸ್ಟ್ರಾನಮರ್ಸ್ ಹೋಗ್ತಾರಲ್ಲ, ಅಸ್ಟ್ರಾನಮಿಗಳು ಹೋಗ್ತಾರಲ್ಲ ಸೋಲಾರ್ ಸಿಸ್ಟಮಲ್ಲಿ ಗ್ರಹಗಳ ಬಗ್ಗೆ ಸಂಶೋಧನೆ ಮಾಡೋಕ್ಕೆ ಅಲ್ವಾ, ಹೋಗಲ್ವಾ? ಅವರೆಲ್ಲ ಹೋಗಿ ಅಲ್ಲೇ ಏನಾದರೂ ಕೆಟ್ಟೋದ್ರೆ ಹೋದ್ರು ಅಷ್ಟೇ. ಈಗ ನೀವು ಆ ವಿಲಿಯಮ್ಸ್ ಯಾರು, ಸುನೀತಾ ವಿಲಿಯಮ್ಸ್ ಎಲ್ಲ ಹೋಗಿದ್ರಲ್ಲ, ಅವರು ಹೆಂಗೋ ಬಂದುಬಿಟ್ರು. ಇನ್ನು ಕೆಲವರು ಅಲ್ಲೇ ಸತ್ತೋಗ್ತಾರೆ. ಅವಾಗೇನೋ ಎಣೆ ಹತ್ಕೊಂಬರ್ತಾರೆ, ಅಲ್ಲೇ ಹೊರಟೋಗುತ್ತೆ ಎಣೆ, ಗೊತ್ತಾಯ್ತಲ್ಲ? ಅಲ್ಲಿ ಆಕಾಶ, ಸೂರ್ಯನ ಬಿಸಿಲಿಗೆ ಎಷ್ಟು ಜನ ಸಾಯಲ್ಲ, ಸೂರ್ಯನ ಬಿಸಿಗೆ ಶಾಖಕ್ಕೆ. ನಾರ್ತ್ ಇಂಡಿಯಾ ಅಂತ ಕಡೆ ನೋಡ್ರಿ, ಸೂರ್ಯನ ಶಾಖಕ್ಕೆ ಕೆಲವು ಆಫ್ರಿಕಾ ಇಂಥ ಕಡೆಯೆಲ್ಲ, ರಾಜಸ್ಥಾನ ಮರುಭೂಮಿ ಅಂತ ಕಡೆಯೆಲ್ಲ, ಸಹರಾ ಮರುಭೂಮಿ ಅಂತ ಕಡೆಯೆಲ್ಲ ಸತ್ತೋಗ್ತಾರೆ ಸೂರ್ಯನ ಶಾಖಕ್ಕೆ. ಕೆಲವು ಸಾರಿ ಗ್ರಹಗಳಿಂದ ಶುದ್ರ ಗ್ರಹಗಳು ಬಂದು ಬಿದ್ದೋಗ್ತವೆ, ಅವಾಗ ಸಾಯಲ್ವ? ಅಂದರೆ ಅವು ಸತ್ತೋದ್ಮೇಲೆ ಅದರಲ್ಲೇ ಮುಚ್ಚೋಗ್ತಾರೆ, ಅಲ್ಲೇ ಕೊಳ್ತೋಗುತ್ತೆ ಶರೀರ. ಅಂದರೆ ಗ್ರಹಗಳು, ಆಕಾಶ ಕೂಡ ಮಾಂಸಾಹಾರಿನೇ. ಅಂದರೆ ಪಂಚಭೂತಗಳು ಟೋಟಲಾಗಿ ಮಾಂಸಾಹಾರಿನೇ. ಈಗ ಅರ್ಥ ಆಯ್ತಲ್ಲ? ಹಳೆಯ ಕಾಲದಲ್ಲಿ ವರುಣ ದೇವನಿಗೆ, ವರುಣ ಅಂದರೆ ಯಾರು? ಮಳೆ ಸುರಿಸೋನು. ಆ ದೇವರಿಗೆ ಮನುಷ್ಯರನ್ನೇ ಬಲಿ ಕೊಡ್ತಿದ್ರು. ನಿಮ್ಗೆ ಗೊತ್ತಾ ಅದು? ಯಾರನ್ನ? ಮನುಷ್ಯರನ್ನೇ ಋಷಿಮುನಿಗಳೇ ಬೇರೆಯವ್ರ ಜೊತೆ ಸೇರಿಕೊಂಡು, ರಾಜರು ಮಹಾರಾಜರು ಇವರೆಲ್ಲ ಮಳೆ ಬರಲಿ, ಬರಗಾಲ ಹೋಗಲಿ, ಮಳೆ ಬರಲಿ ಅಂದ್ಬಿಟ್ಟು ಮನುಷ್ಯರನ್ನೇ ಬಲಿ ಕೊಡೋರು. ಯಾರಾದರೂ ಒಳ್ಳೆ ಬ್ರಾಹ್ಮಣರ ಮಕ್ಕಳನ್ನೋ, ಒಳ್ಳೆ ಗರ್ಭಿಣಿ ಸ್ತ್ರೀನೋ, ಅಥವಾ ಇನ್ನೇನೋ ಒಳ್ಳೆ ಪವಿತ್ರವಾಗಿರೋರನ್ನ ಬಲಿ ಕೊಡೋರು ಹಳೆಯ ಕಾಲದಲ್ಲಿ. ಪ್ರಾಣಿಗಳಷ್ಟೇ ಅಲ್ಲ, ಮಕ್ಕಳಷ್ಟೇ ಅಲ್ಲ, ಗರ್ಭಿಣಿಯರಷ್ಟೇ ಅಲ್ಲ, ಒಳ್ಳೆ ರಾಜ್ಕುಮಾರರು ಬ್ರಾಹ್ಮಣರ ಮಕ್ಕಳನ್ನೂ ಬಲಿ ಕೊಡೋರು. ಆ ಥರ ಎಲ್ಲ ಪದ್ಧತಿ ಇತ್ತು.
ಗೊತ್ತಾಯ್ತಲ್ಲ. ಭೂತಗಳು ಮಾಂಸಾಹಾರಿಗಳು, ಪಂಚಭೂತಗಳು ಅನ್ನೋದು ಕನ್ಫರ್ಮ್ ಆಯಿತು. ಹಂಗಾದ್ರೆ ಸಸ್ಯಾಹಾರಿಗಳಿಲ್ವ ಭೂತಗಳಲ್ಲೇ? ನಾನು ಆವಾಗ ಹೇಳಿದೆ ಬರೀ 5 ಭೂತಗಳಿದ್ದಾವೆ, ಅದರಲ್ಲಿ 108 ಭೂತಗಳು ಸಸ್ಯಾಹಾರಿಗಳು ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಈಗ ಕೇಳಿಸ್ಕೊಡ್ರಾ? ಭೂತಗಳೇನು ಮಾಂಸಾಹಾರಿಗಳು ಅನ್ನೋದು ಗೊತ್ತಾಯ್ತಾ? ಅವು ಒಟ್ಟಾರೆ ಭೂತಗಳಂದರೆ ಈಗ ಪೆನ್ನು, ಪೆನ್ಸಿಲ್ಲು, ಕರೆಂಟ್ ಅಂದರೆ ಏನು? ಅದು ಕೂಡ ಭೂತಾನೇ ಒಂದು, ನೆನ್ಪಿಟ್ಕೊಳ್ಳಿ. ಕರೆಂಟು ಭೂತಾನೇ. ನಿಮ್ಮ ಕತ್ತಿಗಳಿರ್ತಾವಲ್ಲ, ಚಾಕು, ಕತ್ತಿಗಳು, ತ್ರಿಶೂಲ, ಬಿಲ್ಲು, ಬಾಣ, ಗದೆ, ಆಯುಧಗಳು, ಗನ್ನು, ಮಿಷಿನ್ ಗನ್ನು, ರಾಕೆಟು, ಇದನ್ನೆಲ್ಲ ಭೂತಶಕ್ತಿ ಇರುತ್ತೆ. ಭೂತಶಕ್ತಿ ಇಲ್ಲದೆ ಯಾವ ವಸ್ತುಗಳು ಕೆಲಸ ಮಾಡಲ್ಲ ಈ ಜಗತ್ತಿನಲ್ಲಿ, ನೆನ್ಪಿಟ್ಕೊಳ್ಳಿ. ಭೂತಗಳ ಸಹಾಯ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಮಾತಾಡೋಕ್ಕೆ ಕೂಡ ಆಗಲ್ಲ. ಒಂದು ಎನರ್ಜಿ ಅಲ್ಲೆಲ್ಲಿರ್ತಕ್ಕಂಥ ಎನರ್ಜಿಗಳು, ಯಾವುದೇ ಆದ ಡಿಪಾರ್ಟ್ಮೆಂಟ್ಗಳು, ಅವ್ರದ್ದೇ ಆದ ಕೆಲಸ ಕಾರ್ಯಗಳು. ಅದಕ್ಕೆ 108 ಭೂತಗಳನ್ನು ನಾನು ಆವಾಗಿಂದ ಹೇಳ್ತಾ ಇದ್ದೀನಿ. ಎಲ್ಲ ಕಡೆ ಇರ್ತಾವೆ, ಒಳ್ಳೆಯ ಭೂತಗಳಿರ್ತವೆ, ಕೆಟ್ಟ ಭೂತಗಳಿರ್ತವೆ, ಎಲ್ಲ ಕಡೆ ಭೂತಗಳಿರ್ತದೆ. ಒಂದು ಮೊಬೈಲ್ ಕೆಲಸ ಮಾಡ್ಬೇಕಾದ್ರೂ, ಮೊಬೈಲ್ ಇವತ್ತು ವರ್ಕ್ ಆಗಬೇಕಾದ್ರೂ ಭೂತಗಳ ಸಹಾಯ ಇಲ್ಲದೆ ನಾವು ವರ್ಕ್ ಮಾಡೋಕ್ಕಾಗಲ್ಲ, ನೆನಪಿಟ್ಕೊಳ್ಳಿ. ಈಗ ಗೊತ್ತಾಯ್ತಲ್ಲ. ಆಹಾರ ಪದಾರ್ಥಗಳಲ್ಲೂ ಭೂತಶಕ್ತಿ ಇರುತ್ತೆ. ಇಲ್ಲಾಂದರೆ ಆಹಾರದಲ್ಲಿ ಯಾವುದೇ ಶಕ್ತಿ ಇರೋದಿಲ್ಲ, ಎನರ್ಜಿ ಇರೋದಿಲ್ಲ. ಅಂದರೆ ನಮ್ಗೆ ಬೇಕಾಗಿರೋವು ಇರ್ತದೆ, ಬೇಡದಿರೋದು ಇರ್ತದೆ ಭೂತಗಳಲ್ಲಿ. ಗೊತ್ತಾಯ್ತಲ್ಲ. ಅದಕ್ಕೆ ಬಲಿ ಕೊಡೋದು. ಗೊತ್ತಾಯ್ತಲ್ಲ. ಈ ಥರ ಇರುತ್ತೆ. ಓಕೆಲ್ಲ. ಈಗ ಭೂತಗಳು ಏನೇನು ತಿಂತಾವೆ, ಏನೇನು ಕುಡಿತವೆ? ಅವೇನು ಮಾಂಸಾಹಾರಿಗಳದು, ಸಸ್ಯಾಹಾರಿಗಳದು. ಅನ್ನ ತಿಂತವೆ, ಪಾಯಸ ತಿಂತವೆ, ಬಜ್ಜಿ ಬೋಂಡ ತಿಂತವೆ, ಕೋಳಿ, ಕೊಕ್ಕ, ಕುರಿ, ಮೇಕೆ ಎಲ್ಲ ತಿಂತವೆ, ಎಮ್ಮೆ ಕೂಡ ತಿಂತವೆ, ಎಲ್ಲ ತಿಂತದೆ. ಈಗ ಅರ್ಥ ಆಯ್ತೇನ್ರಿ? ಮನುಷ್ಯರಲ್ಲೇ ಹೆಚ್ಚಾಗಿ ವಿಕೃತವಾಗಿರ್ತವೆ. ಆಯಾ ಧರ್ಮಗಳಲ್ಲಿ, ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಥರ ವೆರೈಟಿ ಮನುಷ್ಯರು, ವೆರೈಟಿ ಆಹಾರ, ವೆರೈಟಿ ಅವತಾರಗಳು, ಬಟ್ಟೆಗಳು, ಡಿಸೈನ್ಗಳು, ಡೆಕೋರೇಟಿವ್ಗಳು, ಕಟ್ಲಿಂಗ್ಗಳು, ಏರ್ ಕಟ್ಟಿಂಗ್ಗಳು, ಡ್ರೆಸ್ಸುಗಳು, ಇದೆಲ್ಲ ಯಾರ್ದು? ಎಲ್ಲ ಭೂತಗಳ ಶಕ್ತಿನೇ. ಇನ್ನೇನು ಅನ್ಕೊಬಿಡ್ರಿ. ಅರ್ಥವಾಗ್ರೆ? ಆದರೆ ಇವರೆಲ್ಲ ಅಂದ್ಕೊಳ್ಳೋದೇನೋ, ನಾವು ಮನುಷ್ಯರು ಅಂತ. ಏನು ಮನುಷ್ಯರು? ಒಬ್ಬೊಬ್ಬರು ಒಂದೊಂದು ರೀತಿ ಅವತಾರ ತಾಳ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಕ್ಯಾರೆಕ್ಟ್ರುಗಳು, ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟ್ರು, ಒಬ್ಬೊಬ್ರದ್ದು ಒಂದೊಂದು ಆಕ್ಟಿಂಗ್ ಅಲ್ವಾ? ಯಾಕೆ? 108 ಭೂತಗಳು ಕೆಲಸ ಇದು. ಆಕ್ಸಿಡೆಂಟ್ಗಳಾಗುತ್ತೆ ನೋಡಿದ್ರಾ? 2 ವೀಲರ್ ಆಕ್ಸಿಡೆಂಟು, 4 ವೀಲರ್ ಆಕ್ಸಿಡೆಂಟು, ಎತ್ತಿನ ಗಾಡಿಗಳು ಕೂಡ ಆಕ್ಸಿಡೆಂಟ್ ಆಗಿಬಿಡ್ತಾವೆ. ಇದೆಲ್ಲ ಎಲ್ಲಿಂದ ಆಗುತ್ತೆ? ಭೂತಗಳ ಚೇಷ್ಟೆ ರೀ, ಅರ್ಥ ಮಾಡ್ಕೊಡ್ರಿ. ಅವು ಚೇಷ್ಟೆ ಮಾಡಬೇಕಂದ್ರೆ ನಮ್ಮಲ್ಲೇ ಅಹಂಕಾರ ಇರುತ್ತೆ, ನಾವೇ ಪಾಪಿಗಳಾಗಿರ್ತೀವಿ, ಅದನ್ನು ನಾವು ಬಳಸ್ಕೊಬಿಡ್ತವೆ. ಅದಕ್ಕೆ ನಾವು ಪುಣ್ಯವಂತರಾಗಿರಬೇಕು. ಅವಾಗ ನಮ್ಮನ್ನು ಯಾವ ಭೂತಗಳು ಇದು ಏನೂ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಭೂತ ಚೇಷ್ಟೆಗಳಿವೆಲ್ಲ ಅರ್ಥ ಮಾಡ್ಕೊಳ್ಳಿ. ಬಾವಿಗಳು, ಬೋರ್ವೆಲ್ಲಲ್ಲಿ ಮಕ್ಕಳು ಬಿದ್ದೋಗ್ಬಿಡ್ತಾವೆ, ಗೊತ್ತಾ? ಬೋರ್ವೆಲ್ಲಲ್ಲಿ ಮಕ್ಕಳು ಅವೆಲ್ಲಿಂದ ಬಿದ್ದೋಗ್ತವೆ, ಎಳ್ಕೊಬಿಡ್ತಾವ್ರಿ. ಅಲ್ಲಿ ಒಳಗಡೆ ಇರ್ತವೆ ಭೂತಗಳು, ಭೂತಶಕ್ತಿ. ಇದನ್ನು ನೀವು ನೆಗೆಟಿವ್ ಎನರ್ಜಿ ಅಂತೀರ. ಏನು ಎನರ್ಜಿ? ನೆಗೆಟಿವ್ ಎನರ್ಜಿ. ಅರ್ಥ ಆಯ್ತಾ? ಪಾಪಕರಗಳು ಅಂತಾರಲ್ಲ, ಮಾಡಿದ ಪಾಪ ಹುಣ್ಣ ಮಾರಾಯ ಅಂತ, ಹಂಗೆ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಇದೆಲ್ಲ ಇರುತ್ತೆ ಭೂತಚೇಷ್ಟೆಗಳು. ಅದಕ್ಕೆ ನೀವು ಒಳ್ಳೆಯವರಾಗಿರಬೇಕು. ಆವಾಗ ನಿಮ್ಮ ಮನೆಯ ಮಕ್ಕಳು ಎಲ್ಲ ರಕ್ಷಣೆ ಹೊಂದ್ತಾರೆ, ಯಾರಿಗೂ ಏನೂ ತೊಂದರೆ ಆಗೋಲ್ಲ. ಅನಾಹುತ, ಅಪಘಾತ, ಅವಘಡಗಳಿಂದ, ಭೂತಗಳ ಚೇಷ್ಟೆಗಳಿಂದ ಏನೂ ಆಗಲ್ಲ. ಭೂತ ಚೇಷ್ಟೆಗಳಿಂದ ಮುಕ್ತಿ ಸಿಗಬೇಕಾದ್ರೆ ನಿಮಗೆ ಗುರುಭಕ್ತಿ, ದೈವಭಕ್ತಿ, ನಿಮ್ಮ ಪುಣ್ಯಕರ್ಮ ನಿಮ್ಮನ್ನು ಕಾಪಾಡಬೇಕಷ್ಟೇ. ಓಕೆಲ್ಲ. ಅದಕ್ಕೆ ಪ್ರಿಪೇರ್ ಆಗಿ ಒಳ್ಳೆ ಥರ ಇರಿ. ಈ ಜಗತ್ತಿನ ಪ್ರಕೃತಿ ವಿಕೋಪಗಳು ಅಂತಾರೆ, ಇದೆಲ್ಲ ನೇಚರ್ ಎಕ್ಲಿಪ್ಸು, ಪ್ರಕೃತಿ ವಿಕೋಪಗಳು, ಭೂಕಂಪ, ಸುನಾಮಿ ಇತ್ಯಾದಿಗಳು ಅಲ್ವಾ? ಅವಘಡಗಳು ಅಂತೀರಿ, ಅಪಘಾತ, ಅನಾಹುತ. ಅಷ್ಟೇ ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವರಲ್ಲಿ ಆ ಭೂತ ಶಕ್ತಿ ಆ ಥರ ಆಗ್ಬಿಡುತ್ತೆ. ಆ ಸ್ಥಿತಿಗೆ, ಮಾನಸಿಕವಾಗಿ ಆ ಸ್ಥಿತಿಗೆ ಬಂದುಬಿಡ್ತಾರೆ. ಮಾನಸಿಕ, ದೈಹಿಕ, ಭಾವನಾತ್ಮಕವಾಗಿ ಏರುಪೇರಾದರೆ ಮಾನವ ಶರೀರದಲ್ಲಿ ಇದಕ್ಕೆ ಕಾರಣ ಅವರಲ್ಲಿರೋ ಭೂತಶಕ್ತಿ. ನೆಗೆಟಿವ್ ಎನರ್ಜಿ ಅಂತೀರಾ ನೀವು, ಏನಂತೀರಾ ಅದು ನಿಮ್ಗೆ ಗೊತ್ತು. ಸರಿಲಾ? ಓಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಈಗಾಗಲೇ ಭೂತಗಳ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಇದು ಭೂತಗಳ ಬಗ್ಗೆ ಎರಡನೇದು. ಅದಕ್ಕೆ ಮುಂಚೆ ತುಂಬ ಹಿಂದೆ ಕೂಡ ನಾನು ಭೂತಗಳ ಬಗ್ಗೆ ಹಾಕಿದ್ದೀನಿ. ಭೂತಗಳ ಬಗ್ಗೆ ಸ್ವಲ್ಪ ಹಿಂದೆ ಹಾಕಿದ್ದೀನಿ ನೋಡಿ, ಪಂಚಭೂತಗಳ ಬಗ್ಗೆ. ಈಗ ಇದು ಎರಡನೇ ಪಾರ್ಟು ಅಂತ ಹೇಳ್ಕೊಳ್ಳಿ. ಇದರಲ್ಲಿ ಭೂತ ಚೇಷ್ಟೆ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಭೂತಗಳದ್ದು ನಾನು ಹಾಕಿದ್ದೇನೆ, ಹಿಂದಿನ ವಿಡಿಯೋಗಳು ನೋಡಿ. ಹಾಗೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳು ನೋಡಿ. ಓಕೆಲ್ಲ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆನ್ಲೈನ್ ಕ್ಲಾಸಸ್ಸಲ್ಲಿ ಆರೋಗ್ಯದ ಬಗ್ಗೆ, ಮನಃಶಾಂತಿ ಬಗ್ಗೆ, ಸಂತೋಷದ ಬಗ್ಗೆ, ಮುಕ್ತಿ, ಜೀವನ್ ಮುಕ್ತಿ ಬಗ್ಗೆ ಆನ್ಲೈನ್ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತೀವಿ.
ಮನಃಶಾಂತಿ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ. ಜೊತೆಗೆ ಇನ್ನೂ ಬೇರೆ ಬೇರೆ ಯಂತ್ರ ತಂತ್ರ ಮಂತ್ರ ಇವೆಲ್ಲ ಕೂಡ ಹೇಳ್ಕೊಡ್ತೀವಿ. ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು. ಚಕ್ರಗಳ ಬಗ್ಗೆ, ಸಪ್ತ ಚಕ್ರಗಳು, ಕುಂಡಲಿನಿ ಸಾಧನೆ ಎಲ್ಲ ಇರುತ್ತೆ, ಕಲಿಬೋದು. ಗೊತ್ತಾಯ್ತಲ್ಲ. ಹಾಗೆ ನಮ್ಮದು ಚಾನಲ್ ಬಂದು ಧಾರ್ಮಿಕವಾಗಿ, ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ 4 ಜನಕ್ಕೆ ನಾವು ಕ್ಲಾಸ್ ಕೊಡ್ತಾಯಿದ್ವಿ. ಎಷ್ಟೋ ಮಂದಿ ನಿಮ್ಮಲ್ಲಿ ಹಣ ಇರುತ್ತೆ, ಯಥೇಚ್ಛವಾದ ಹಣ ಇರುತ್ತೆ. ನಮ್ಮ ಚಾನಲಲ್ಲಿ ನಮಗೇನು ಆದಾಯ ಇಲ್ಲ, ಭಾಳ ಇಲ್ಲಿ ನಮಗೆ ಆದಾಯ ಅನ್ನೋದು ಏನು ಇರೋದಿಲ್ಲ ಅಂತ ತಿಳ್ಕೊಬಿಡಿ. 0 ಅನ್ಕೊಬಿಡಿ, ಇಲ್ಲ 1% ಅನ್ಕೊಬಿಡಿ. ಇದರಿಂದ ಏನು ಪ್ರಯೋಜನ ಆಗಲ್ಲ. 1%, 2%, 5%ಇಂದ ನೀವೆಲ್ಲಾದರೂ ಸಹಾಯ ಮಾಡಬೇಕು ಅಂದರೆ ನಾನು ನಂಬರ್ ತಗೊಂಡು, ನಂದು ಫೋನ್ಪೇ, ಗೂಗಲ್ ಪೇ ಇದೆ, ಪೇಟಿಎಮ್ ಇರುತ್ತೆ, ಸಹಾಯ ಮಾಡ್ಬೋದು. ನಿಮ್ಮಿಂದ ಎಷ್ಟು ಸಾಧ್ಯ ಅಷ್ಟು. ಗೊತ್ತಾಯ್ತಲ್ಲ. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಲಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿದ್ರೆ ನಾನು ಮುಂದಿನ ವೀಡಿಯೋಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈಗ ನೆಕ್ಸ್ಟ್ ಪಾರ್ಟ್ ನಾನು ಮೋಸ್ಟ್ಲಿ ಬೇತಾಳ ಇಲ್ಲ ಬ್ರಹ್ಮರಾಕ್ಷಸ್ ಬಗ್ಗೆ ಮಾಡ್ತೀನಿ. ಆ ಪಾರ್ಟ್ ನೋಡಿ. ಹಾಗೆ ನಾನು ಚಕ್ರಗಳ ಬಗ್ಗೆ ಹಾಕಿದ್ದೀನಿ, ಅದು ನೋಡಿ. ಆಮೇಲೆ ಹಿಂದೆ ಚಕ್ರಗಳ ಬಗ್ಗೆ ಹಾಕಿದ್ದೀನಿ, ಅದು ನೋಡಿ. ಹಾಗೆ ಓಂ ಶ್ರೀ ಶಕ್ತಿ ಮಹಾತ್ಮೆ ಶಕ್ತಿ ಮಹಾತ್ಮೆ ಬಗ್ಗೆನೂ ಹಾಕಿದ್ದೀನಿ, ಅದು ನೋಡಿ. ಸರಿಲ್ಲ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಒಳ್ಳೆಯದಾಗಲಿ. ಓಂ ಶಾಂತಿ.